ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಇನ್ನೊಂದು ಕತೆ ಹೇಳಲಿಕ್ಕೆ ಬಂದಿದ್ದೀನಿ. ಕತೆನ ಪೂರ್ತಿ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ಶುರು ಮಾಡಲಾ? ಕತೆ ಹೆಸರು ಇಬ್ಬರು ಹುಡುಗರು. ಒಂದು ಹುಡುಗಿ, ಆದರೆ ಕೊನೆಯಲ್ಲಿ ಮದುವೆ ಆದದ್ದು ಯಾರ ಜೊತೆ ಗೊತ್ತಾ? ನೋಡೋಣ ಯಾರ ಜೊತೆ. ಕತೆ ಯಾರ ಪ್ರೀತಿ ನಿಜ. ಮೈಸೂರಿನಲ್ಲಿ ಸಂಜನಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಬಡ ಕುಟುಂಬದ ಹುಡುಗಿ. ತಂದೆ ಒಂದು ಸಣ್ಣ ಕೆಲಸ ಮಾಡುತ್ತಿದ್ದರು. ಆದರೂ ಸಂಜನಾ ತುಂಬ ಪ್ರತಿಭಾವಂತಳು. ಅವಳ ಕನಸು ಒಳ್ಳೆಯ ಜೀವನ ಕಟ್ಟಿಕೊಳ್ಳೋದು. ಅವಳು ಒಂದು ದೊಡ್ಡ ಕಂಪ್ನಿಯಲ್ಲಿ ಇಂಟರ್ನ್ ಆಗಿ ಕೆಲಸಕ್ಕೆ ಸೇರಿದಳು. ಆ ಕಂಪ್ನಿಯಲ್ಲಿ ಇಬ್ಬರು ಹುಡುಗರು ಅವಳ ಜೀವನಕ್ಕೆ ಬಂದರು. ಅರ್ಜುನ್ ಕಂಪನಿಯ ಮಾಲೀಕನ ಮಗ, ತುಂಬ ಶ್ರೀಮಂತ, ಸ್ಟೈಲಿಶ್, ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು. ರವಿ ಸಾಮಾನ್ಯ ಉದ್ಯೋಗಿ, ಸರಳ ಮೌನ ಸ್ವಭಾವದವನು. ಸಂಜನಾ ಇಬ್ಬರ ಜೊತೆಯೂ ಕೆಲಸ ಮಾಡುತ್ತಾ ಅವರನ್ನು ಚೆನ್ನಾಗಿ ಪರಿಚಯ ಮಾಡಿಕೊಂಡಳು. ಅರ್ಜುನ್ ಸಂಜನಾ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದ. ಅವನು ಅವಳಿಗೆ ಹೇಳುತ್ತಿದ್ದ, ನೀನು ತುಂಬ ಟ್ಯಾಲೆಂಟೆಡ್, ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತೀಯಾ. ಇನ್ನೊಂದು ಕಡೆ ರವಿ ತುಂಬ ಶಾಂತವಾಗಿ ಅವಳಿಗೆ ಸಹಾಯ ಮಾಡುತ್ತಿದ್ದ. ಅವನು ಯಾವಾಗಲೂ ಹೇಳುತ್ತಿದ್ದ, ನಿನ್ನ ಕನಸುಗಳನ್ನು ಬಿಡಬೇಡ. ಸ್ವಲ್ಪ ಸಮಯದಲ್ಲಿ ಅರ್ಜುನ್ ಸಂಜನಾ ಮೇಲೆ ಪ್ರೀತಿ ವ್ಯಕ್ತಪಡಿಸಿದ. ಸಂಜನಾ ಗೊಂದಲದಲ್ಲಿ ಸಿಲುಕಿದಳು. ಒಂದು ಕಡೆ ಶ್ರೀಮಂತ ಹುಡುಗ, ಇನ್ನೊಂದು ಕಡೆ ತನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ರವಿ. ಅವಳು ನಿರ್ಧಾರ ಮಾಡಲಾರದೆ ಇದ್ದಳು. ಒಂದು ದಿನ ಕಂಪ್ನಿಯಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಯಾರೋ ಕಂಪನಿಯಿಂದ ಹಣ ಕದ್ದಿದ್ದರು. ಎಲ್ಲರಿಗೂ ಶಾಕ್. ಆ ಸಮಯದಲ್ಲಿ ಅರ್ಜುನ್ ಹೇಳಿದ, ಈ ಕೆಲಸ ರವಿ ಮಾಡಿರ್ಬೋದು. ಎಲ್ಲರೂ ರವಿಯನ್ನು ಅನುಮಾನಿಸಿದರು. ರವಿ ಮೌನವಾಗಿದ್ದ. ಆ ಆರೋಪದ ನಂತರ ರವಿ ಕೆಲಸ ಬಿಟ್ಟು ಹೊರಟು ಹೋದ. ಸಂಜನಾಗೆ ತುಂಬ ನೋವಾಯಿತು. ಆದರೂ ಸಾಕ್ಷಿ ಇರಲಿಲ್ಲ. ಕೆಲ ತಿಂಗಳುಗಳ ನಂತರ ಅರ್ಜುನ್ ಸಂಜನಾಗೆ ಮದುವೆ ಪ್ರಪೋಸ್ ಮಾಡಿದ. ಕುಟುಂಬಕ್ಕೂ ಇಷ್ಟವಾಯಿತು. ಮದುವೆ ಫಿಕ್ಸ್ ಆಯಿತು. ಮದುವೆ ದಿನ ಮಂಟಪದಲ್ಲಿ ಎಲ್ಲರೂ ಸೇರಿದ್ದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಒಳಗೆ ಬಂದ. ಅವನು ರವಿ. ಎಲ್ಲರೂ ಆಶ್ಚರ್ಯ. ರವಿ ಒಂದು ಫೈಲ್ ತೆಗೆದು ತೋರಿಸಿದ. ಅದರೊಳಗೆ ಸಾಕ್ಷಿ ಇತ್ತು. ಕಂಪನಿಯ ಹಣ ಕದ್ದಿದ್ದು ಯಾರು? ನೋಡೋಣ. ಅರ್ಜುನ್ ಶಾಕ್. ಅವನು ಒಪ್ಪಿಕೊಂಡ. ಅವನು ಹೇಳಿದ, ನಾನು ಸಂಜನನ ಗಮನ ಪಡೆಯೋಕೆ ರವಿ ಮೇಲೆ ತಪ್ಪು ಹಾಕಿದೆ. ಸಂಜನಾ ಕೋಪದಿಂದ ಹೇಳಿದಳು, ನೀನು ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡಿದೆ. ಮದುವೆಯಲ್ಲಿ ನಿಲ್ಲಿತು. ಅವಳು ರವಿ ಕಡೆ ನೋಡಿದಳು. ರವಿ ಮೌನವಾಗಿ ನಿಂತಿದ್ದ. ಸಂಜನಾ ಹೇಳಿದಳು, ನಿಜವಾದ ಪ್ರೀತಿ ಎಂದರೆ ಕಷ್ಟ ಬಂದಾಗಲೂ ಸತ್ಯದಿಂದ ನಿಲ್ಲೋದು. ಕೆಲ ತಿಂಗಳ ನಂತರ ಸಂಜನಾ ಮತ್ತು ರವಿ ಮದುವೆ ಆಯಿತು. ಮದುವೆಯ ನಂತರ ಸಂಜನಾ ಹೇಳಿದಳು, ಹಣದಿಂದ ಪ್ರೀತಿ ಸಿಗೋದಿಲ್ಲ, ನಿಜವಾದ ಮನಸ್ಸಿನಿಂದ ಮಾತ್ರ ಸಿಗುತ್ತದೆ. ಕತೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.